ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೋಷಕರು ಹಾಗೂ ವಿದ್ಯಾರ್ಥಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಡಾಕ್ಟರ್ ಹಾಗೂ ಇಂಜಿನಿಯರ್ ಕನಸು ಹೊತ್ತವರು ಬಹಳ ಅಂದರೆ ಬಹಳ ಹುಷಾರಾಗಿರಬೇಕಾಗತ್ತೆ. ಈ ಸ್ಟೋರಿ ನೋಡಿದ ಮೇಲೆ ಕ್ಲಾರಿಟಿ ಸಿಗತ್ತೆ ನಿಮಗೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪೋಷಕರು ಹಾಗೂ ವಿದ್ಯಾರ್ಥಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ ಬೇರೆ ಯಾರದ್ದೂ ಅಲ್ಲ, ಶಾಸಕರದ್ದ ಸ್ಟೋರಿ. ಡಾಕ್ಟರ್ ಹಾಗೂ ಇಂಜಿನಿಯರ್ ಕನಸು ಹೊತ್ತವರೇ ಬಹಳ ಅಂದರೆ ಬಹಳ ಹುಷಾರಾಗಿರಬೇಕಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಮಾಡ್ತೀವಿ ಅನ್ನೋರಿಂದ ಮೋಸ ಆಯ್ತಾ ಅನ್ನುವಂಥ ಯಕ್ಷ ಪ್ರಶ್ನೆ ಈಗ. ಕೈ ಶಾಸಕ ಪ್ರದೀಪ್ ಈಶ್ವರ್ ಮಾಡ್ತಾ ಇರೋದು ಸರಿನಾ ಅನ್ನುವಂಥ ಪ್ರಶ್ನೆಗಳು ಈಗ. ವಿದ್ಯಾರ್ಥಿಗಳಿಗೆ ಪ್ರದೀಪ್ ಈಶ್ವರ್ ಮೋಸ ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನಗಳು, ಆ ರೀತಿಯ ಪ್ರಶ್ನೆಗಳು ಈಗ ತಲೆಗೆ ಬರ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಅದೊಂದು ಪರಿಶ್ರಮ ಅಕಾಡೆಮಿಯ ವಿಚಾರವಾಗಿ. ಯಾಕೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಪರಿಶ್ರಮ ಅನ್ನುವಂಥ ಅಕಾಡೆಮಿ ಏನಿದೆಯಲ್ಲ, ಅಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಏನು ಅನ್ನುವಂಥ ಆತಂಕ ಈಗ ವಿದ್ಯಾರ್ಥಿಗಳಲ್ಲೂ ಇದೆ, ಆ್ಯಂಡ್ ಪೋಷಕರಲ್ಲೂ ಕೂಡ ಈ ಒಂದು ಆತಂಕ ಇದೆ. ಸೊ ಹಂಗಾಗಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ನೋಡಲೇಬೇಕಾಗಿರುವಂಥ ಸ್ಟೋರಿ ಇದು. ಡಾಕ್ಟರ್ ಹಾಗೂ ಇಂಜಿನಿಯರ್ ಕನಸು ಹೊತ್ತವರು ಬಹಳ ಅಂದರೆ ಬಹಳ ಹುಷಾರಿರಬೇಕಾಗತ್ತೆ ಈ ಪರಿಶ್ರಮ ಅಕಾಡೆಮಿಯ ವಿಚಾರ ಅಂತ ಬಂದಾಗ. ಪರಿಶ್ರಮ ಈ PU ಕಾಲೇಜಿನ ಮಾಲೀಕ ಪ್ರದೀಪ್ ಈಶ್ವರ್ ಏನಿದಾರಲ್ಲ, PU ಬೋರ್ಡಿಂದ ಅನುಮತಿ ಪಡೆದಿಲ್ಲ ಅನ್ನೋದೀಗ ಗೊತ್ತಾಗ್ತಾ ಇದೆ. ದೂರು ಕೂಡ ದಾಖಲಾಗಿದೆ. PU ನಿರ್ದೇಶಕರಿಗೆ ಹೋರಾಟಗಾರ ಗಂಗಾಧರ್ ದೂರನ್ನ ಕೊಟ್ಟಿದ್ದಾರೆ. ಉಪನಿರ್ದೇಶಕರಿಂದ ತನಿಖೆಗೆ ಆದೇಶಿಸಿದ್ದಾರೆ ನಿರ್ದೇಶಕ. ಉಪನಿರ್ದೇಶಕರ ವರದಿಯಲ್ಲಿ ಸ್ಫೋಟಕ ಅಂಶಗಳು ಪತ್ತೆಯಾಗ್ತಾ ಇವೆ. ಒಂದು ಕಾಲೇಜಿಗೆ ಅನುಮತಿಯನ್ನ ಪಡೆದು ಹಲವು ಕಾಲೇಜುಗಳನ್ನ ರನ್ ಮಾಡಲಾಗ್ತಾ ಇದೆ ಅಂತ. ಈಗ ಒಂದು ಕಾಲೇಜ್ ಪರ್ಮಿಷನ್ ತಗೊಳ್ಳೋದು, ಇನ್ನು ಬೇರೆ ಬೇರೆ ಸೆಂಟ್ರಲ್ ಇರ್ತಾವಲ್ಲ ಅಲ್ಲಿ ಪರ್ಮಿಷನ್ ಇಲ್ಲ ಅನ್ನುವಂಥ ಬಹಳ ಗಂಭೀರ ಆರೋಪ ಇದು. ಕೈ ಶಾಸಕ ಪ್ರದೀಪ್ ಈಶ್ವರ್ ಅವರ ಅಕಾಡೆಮಿ ಏನಿದೆಯಲ್ಲ, ಪರಿಶ್ರಮ ಅನ್ನುವಂಥ ಅಕಾಡೆಮಿಯ ಮೇಲೆ ಬಂದಿರುವಂಥ ಬಹಳ ಗಂಭೀರ ಆರೋಪ ಇದು. ಅಂದರೆ ಪ್ರದೀಪ್ ಈಶ್ವರ್ ಯಾರು ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಶಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಥರ ಏನು ಹೇಳ್ತೀವಿ ನಾವು, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಾ ಇರುವಂಥ ನಾಯಕ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಅವರ ಮಾತುಗಳು ಆ ರೀತಿಯಾಗಿರುತ್ತೆ, ಒಳ್ಳೆಯ ಸ್ಪೀಚ್ಗಳು. ಪ್ರದೀಪ್ ಈಶ್ವರ್ ಮಾತುಗಳಿಂದ ಎಷ್ಟೋ ಜನರ ಲೈಫ್ ಕೂಡ ಬದಲಾಗಿದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಆಮೇಲೆ ಅವರು ಎಷ್ಟೋ ಸಲ ಹೇಳಿದ್ದಾರೆ, ನನ್ನ ಪರಿಶ್ರಮ ಅಕಾಡೆಮಿಯಲ್ಲಿ ಇಂಥವರು ಇಂತಿಂಥ ಜಾಬಿಗೆ ಹೋಗಿದ್ದಾರೆ, ಇಂಥವರು ಇಂಥಂಥದಲ್ಲಿ ಪಾಸ್ ಆಗಿದ್ದಾರೆ ಅಂಥೇಳಿ. ಬಟ್ ಈಗ ಅದೇ ಪರಿಶ್ರಮ ಅಕಾಡೆಮಿಯ ಮೇಲೆ ಬಹಳ ಗಂಭೀರ ಆರೋಪ. ನಿಜವಾಗ್ಲೂ ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಯಾರು? ಪ್ರದೀಪ್ ಈಶ್ವರ್ ಅವರೇ ಉತ್ತರ ಕೊಡಬೇಕು. ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಪ್ರದೀಪ್ ಈಶ್ವರ್ ಅವರು ಹಿಂಗೆ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ನಿಜವಾಗ್ಲೂ ಕೂಡ ಹಿಂಗೆ ಆಗ್ತಾ ಇದೆಯಾ? ಒಂದು ಕಾಲೇಜ್ಗೆ ಅನುಮತಿಯನ್ನು ಪಡೆದು ಉಳಿದಿರುವಂಥ ಸೆಂಟರ್ಗಳನ್ನು ಅನುಮತಿ ಪಡೆದಿಲ್ಲ ಅನ್ನೋದು, ಅಂದರೆ ಉಳಿದಿರುವಂಥ ಕಾಲೇಜುಗಳು ಹಾಗೆ ರನ್ ಆಗ್ತಾ ಇವೆ ಅನ್ನೋದು ಬಹಳ ಗಂಭೀರ ಆರೋಪ. ಸೊ ಇದಕ್ಕೆ ಕ್ಲಾರಿಟಿ ಕೊಡಬೇಕಾಗತ್ತೆ ಪ್ರದೀಪ್ ಈಶ್ವರ್ ಅವರು. ಸೊ ನಮ್ಮ ಕಡೆಯಿಂದಲೂ ಕೂಡ ಪ್ರಯತ್ನ ಆಗತ್ತೆ ಪ್ರದೀಪ್ ಈಶ್ವರ್ ಅವರನ್ನು ಸಂಪರ್ಕ ಮಾಡೋದು, ಯಾಕೆಂದರೆ ಕ್ಲಾರಿಟಿ ಬೇಕಾಗತ್ತೆ. ಜೀವನ ಮತ್ತು ಬದುಕಿನ ಪಾಠ ಹೇಳಿಕೊಳ್ಳುವಂಥ ಪ್ರದೀಪ್ ಈಶ್ವರ್ ಅವರು ಯಾಕೆ ಹಿಂಗೆ ಮಾಡಿದ್ರು ಅನ್ನುವಂಥದ್ದು, ವಿದ್ಯಾರ್ಥಿಗಳ ಜೀವನ ಜೊತೆ ಏನಾದರೂ ಚೆಲ್ಲಾಟ ಆಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಪರಿಶ್ರಮ ಅನ್ನುವಂಥ ಅಕಾಡೆಮಿಯಲ್ಲಿ ಲಕ್ಷ ರೂಪಾಯಿ ಫೀಸ್ ಇದೆ. ಒಂದು ವೇಳೆ ಈಗ ಅನುಮತಿ ಪಡೆದಿಲ್ಲ ಅನ್ನುವಂಥ ಏನು ದೂರು ಬಂದಿದೆಯಲ್ಲ, ಆ ಕಾಲೇಜುಗಳು ಅಥವಾ ಆ ಸೆಂಟರ್ಗಳು ಬಂದಾದರೆ ವಿದ್ಯಾರ್ಥಿಗಳ ಭವಿಷ್ಯ ಏನು? ಲಕ್ಷಾಂತರ ರೂಪಾಯಿ ಕೊಟ್ಟು ಅವರು ಬಂದಿರ್ತಾರೆ. ಈಗ ಅನುಮತಿ ಪಡೆದಿಲ್ಲ ಅಂತ ಅಂದ್ಕೊಳ್ಳೋಣ, ಬಟ್ ಈ ಕಾಲೇಜ್ ಬಂದಾದರೆ ಮುಂದಿನ ಪರಿಸ್ಥಿತಿ ಏನು ಆ ವಿದ್ಯಾರ್ಥಿಗಳದ್ದು? ಇದೆಲ್ಲ ಗೊತ್ತಿರಬೇಕಲ್ಲ. ಶಾಸಕರು ಜವಾಬ್ದಾರಿ ಸ್ಥಾನದಲ್ಲಿದ್ದವರು. PU ಕಾಲೇಜು ನೀವು ರನ್ ಮಾಡಬೇಕಾದ್ರೆ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸರ್ಕಾರಕ್ಕೆ ಟೋಟಲ್ ಬಂದು 10,500 ಸ್ಕ್ವೇರ್ ಫೀಟ್ ಇರಬೇಕು, ಪ್ಲಸ್ಸು ಪ್ಲೇ ಗ್ರೌಂಡ್ ಇರಬೇಕು ಮಕ್ಕಳಿಗೆ, ಪ್ಲಸ್ಸು NBC ಸರ್ಟಿಫಿಕೇಟ್ ತೊಗೊಬೇಕು PWDಯಲ್ಲಿ, ಮತ್ತು ಫೈರ್ ಎಕ್ಸಿಕ್ಯೂಷನ್ ಸರ್ಟಿಫಿಕೇಟ್ ತೊಗೊಬೇಕು. ಇದೆಲ್ಲ ಅಪ್ಲಿಕೇಶನಲ್ಲಿ ಹಾಕಿದ ಮೇಲೆ
ಕ್ಲಾಸ್ ರೂಮ್ಸು ಒಂದು ಇಷ್ಟು ಫೀಟ್ ಅಂತ ಇರುತ್ತೆ ಟೋಟಲ್. ಮಕ್ಳು ಯಾವ ರೀತಿ ಇರ್ತಾರೋ ಒಂದು 80 ಜನ ಮಕ್ಕಳಿಗೆ ಒಂದು ಕ್ಲಾಸ್ ರೂಮ್. ಸೊ ಇದೇ ಥರ ಅದು ಎಕ್ಸ್ಟೆನ್ಷನ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದೆಲ್ಲ ನೋಡಿದ್ಮೇಲೆ ಅಪ್ಲಿಕೇಶನ್ ಹಾಕಿದ್ಮೇಲೆ 2 ಮೇನ್ ಕಮಿಟಿ ಆದಮೇಲೆ 3 ಮೇನ್ ಕಮಿಟಿ. ಸೊ ಇದೆಲ್ಲ ಆಧಾರದ ಮೇಲೆ ವರದಿ ಬಂದ ಮೇಲೆ ಮಾತ್ರ ಅವರಿಗೆ ಕಾಲೇಜಿಗೆ ಪರ್ಮಿಷನ್ ಕೊಡ್ಬೋದು. ಬಟ್ ಇವರು ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಹಾಕಿಲ್ವಲ್ಲ, ಏಕ್ದಮ್ ಡೈರೆಕ್ಟ್ PU ಕಾಲೇಜ್ ಬೋರ್ಡ್ ಹಾಕೊಂಡ್ಬಿಟ್ಟವ್ರೆ. ಪರಿಶ್ರಮ ಅಂತ ಹೇಳ್ದಂಗೆ ಇದು ಅಕ್ರಮ ಅದರಲ್ಲೇ ಇದೆ, ಪರಿಶ್ರಮದಲ್ಲಿ ಅಕ್ರಮ ಅದರಲ್ಲೇ ಇದೆ. ಪರಿಶ್ರಮ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ, ಪರಿಶ್ರಮ PU ಕಾಲೇಜ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಇದಕ್ಕೆ ಯಾವ ಪರ್ಮಿಷನ್ನೂ ಇಲ್ಲ, ಇದನ್ನು ರನ್ ಮಾಡ್ತಿದ್ದಾರೆ. ಸುಮಾರು ನೋಡಿ ಆ ಮಕ್ಕಳು ನೋಡಿ 4-4.25 ಲಕ್ಷ ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ. 4-4.25 ಲಕ್ಷ ರೂಪಾಯಿ ಫೀಸ್ ಕಲೆಕ್ಟ್ ಮಾಡಿಕೊಂಡು ಮಕ್ಕಳನ್ನ ಈ ರೀತಿ ಮಾಡ್ತಿದ್ದಾರೆ ನೋಡಿ ಸರ್. ಅವರು ಈ ದಾಖಲೆಗಳು ಪ್ರತಿ ದಾಖಲೆಗಳಲ್ಲೂ ಸರ್ ನಾನು GPS ಮ್ಯಾಪ್ ಪ್ರಕಾರ RTL ಹಾಕಿ ತೊಗೊಂಡಿದ್ದೀನಿ. ಒಂದೊಂದು ಬಿಲ್ಡಿಂಗು ಸರ್ ಅವ್ರು ನೋಡಿ ಉದ್ದೇಶಪೂರ್ವಕವಾಗಿ ಇಡೀ ಬೆಂಗಳೂರು ಸಿಟಿ ಬಿಟ್ಟು ಈ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯಲ್ಲಿ ಸುಮಾರು ಒಂದು 15 ಕಡೆ ಎಲ್ಲಿ ನೋಡಿದರೂ ಕಾಂಪ್ಲೆಕ್ಸ್ ಪರಿಶ್ರಮ, ಎಲ್ಲಿ ನೋಡಿದರೂ ಪರಿಶ್ರಮ ಇದೇ ಬೋರ್ಡ್ ಇದೆ. ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮಕ್ಕಳು ಪಾಪ 4th ಫ್ಲೋರ್ 5th ಫ್ಲೋರ್ ಗ್ಲಾಸಲ್ಲಿ ಆ ಮಂಚಗಳು ಹಾಕ್ಬಿಟ್ಟಿದ್ದಾರೆ. ಒಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಬಿದ್ದರೆ ಯಾರು ಸರ್ ಹೊಣೆ ಇದಕ್ಕೆಲ್ಲ? ಪೇರೆಂಟ್ಸ್ ನೋಡಲ್ವಾ ಸರ್ ಇದೆಲ್ಲ? ಸುಮ್ಮನೆ ಇಲ್ಲಿ ಒಳಗಡೆ ಬರ್ತಾರೆ, ಹಾಕಿರ್ತಾರೆ, AC ಹಾಕಿರ್ತಾರೆ, ಕೂರಿಸ್ತಾರೆ, ಫೀಸ್ ಕಿತ್ಕೊಳ್ತಾರೆ, ಕಳಿಸ್ತಾರೆ. ಮಕ್ಕಳಿಗೆ ಈ ಥರ ನೋಡ್ಬೇಕಾದ್ರೆ ಒಳ್ಳೆ ಕಾಲೇಜಿಗೆ ಸೇರಿಸಿ, ನಾವೇನು ಪರಿಶ್ರಮ ಸೇರಿಸ್ಬಿಡಿ ಅಂತ ಹೇಳಲ್ಲ, ಅಧಿಕೃತವಾಗಿದೆಯಾ ಸೇರಿಸಿ. ಇವರು ಪರ್ಮಿಷನ್ ಇರೋದು ಉಳ್ಳಾಳಲ್ಲಿ. ಸೊ ಉಳ್ಳಾಳಲ್ಲಿ ಪರ್ಮಿಷನ್ ಅಲ್ಲಿ ಕಾಲೇಜ್ ರನ್ ಮಾಡೋದು ಬಿಟ್ಬಿಟ್ಟು ಅದು ವೈಲೇಷನ್. ಅದು ಬಿಲ್ಡಿಂಗ್ ಇಲ್ಲ, ಎಂಥದ್ದಿಲ್ಲ, ಪ್ಲೇ ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಸೊ ಅಲ್ಲಿ ಪರ್ಮಿಷನ್ ತೊಗೊಂಡು ನೋಡಿ ಇಲ್ಲಿ ರನ್ ಮಾಡ್ತಿದ್ದಾರೆ. ಇವ್ರಿಗೆ ನಾನು ಆಲ್ರೆಡಿ ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಡೈರೆಕ್ಟರ್ ಹತ್ರ ಕೊಟ್ಟಿದ್ದೀನಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೊಟ್ಟಿದ್ದೀನಿ, ಶಿಕ್ಷಣ ಸಚಿವರಿಗೂ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀನಿ. ಈಗ ಕೊನೆಗೂ ಆರ್ಡ್ರ್ ಆಗಿದೆ, ಇದನ್ನು ಅವ್ರು ಮಾಡಿರೋದೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ. ಆರ್ಡ್ರ್ ಆದ್ರೂ ಇವತ್ತರೆಗೂ ಯಾರೂ ಕ್ರಮ ತಗೊಳ್ತಿಲ್ಲ. ಅದೇನು ಅಕ್ರಮವಾಗಿ ಮಾಡಿದಾರೋ ಅದ್ರ ವಿರೋಧ ನನಗೆ ನ್ಯಾಯ ಕೊಡಿಸಿ ಅಷ್ಟೇ, ನನಗಿನ್ನೇನೂ ಇಲ್ಲ. ನ್ಯಾಯ ಕೊಡಿಸಿ ಪಾಪ ಅಲ್ಲಿರೋ ಮಕ್ಕಳಿಗೆ ತುಂಬ ಜನ ಅಡ್ಮಿಷನ್ ಆಗ್ತಿದ್ದಾರೆ. ಇದು ವಿತೌಟ್ ಏನೂ ಇಲ್ಲ. ನಾಳೆ ಏನೋ ಚಿಕ್ಕಮ್ಮ ಯಾರೋ ಕ್ಲೋಸಿಂಗ್ ಆದರೆ ಆ ಮಕ್ಕಳು ಪಾಪ ಎಷ್ಟು ಜನ ಅಡ್ಮಿಷನ್ ಆಗಿದ್ದಾರೆ, ಅವ್ರ ಕತೆ ಏನು ಸರ್? ಮತ್ತೆ ಪಾಪ ಈಗ ಎಷ್ಟೋ ಜನ ದುಡ್ಡು ಕೊಟ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ನೋಡಿ, ಕೈ ಶಾಸಕರಾಗಿರುವಂಥ ಪ್ರದೀಪ್ ಈಶ್ವರ್ ಅವರ ಮೇಲೆ ಬಹಳ ಗಂಭೀರ ಆರೋಪ ಇದು. ಅಂದರೆ ಒಂದು ಕಾಲೇಜ್ ಪರ್ಮಿಷನ್ ಇರುತ್ತೆ, ಇನ್ನು ಉಳಿದಿರುವಂಥ 10-12 ಕಾಲೇಜುಗಳಿಗೆ ಪರ್ಮಿಷನ್ ಇಲ್ಲ ಅನ್ನುವಂಥ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಉತ್ತರ ಸಿಗಬೇಕು ಅಂದರೆ ಪ್ರದೀಪ್ ಈಶ್ವರ್ ಅವರೇ ಇದಕ್ಕೆ ಬಂದು ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಿಜವಾಗ್ಲೂ ಕೂಡ ಬಹಳ ಗಂಭೀರ ಆರೋಪ ಇದು. ಅಂದರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದು ಮಾಡ್ತೀವಿ ಅನ್ನೋರಿಂದಲೇ ಈ ರೀತಿಯ ಮೋಸ ಆಗ್ತಿದೆ ಅನ್ನುವಂಥ ಯಕ್ಷ ಪ್ರಶ್ನೆ ಏನಿದೆ? ಹೆಚ್ಚಿನ ಡೀಟೇಲ್ಸ್. ಹೇಮ್ ಕುಮಾರ್, ಈ ಒಂದು ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಅಬ್ಸರ್ವ್ ಮಾಡ್ಬೇಕಾದಂತ ವಿಚಾರ ಏನಂತಂದ್ರೆ, ಕೇವಲ ಒಂದೇ ಒಂದು ಕಾಲೇಜಿಗೆ ಮಾತ್ರ ಪರ್ಮಿಷನ್ ತೆಗೆದುಕೊಂಡು ಹಲವು ಕಾಲೇಜುಗಳನ್ನ ಪ್ರದೀಪ್ ಈಶ್ವರ್ ಅವರು ರನ್ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪರಿಶ್ರಮ ಅಕಾಡೆಮಿಯ ಅವರ ಒಂದು ಬಹಳ ದೊಡ್ಡ ಕನಸನ್ನ ಬೀಜವನ್ನ ಬಿತ್ತಿದ್ದಾರೆ. ಏನಂದ್ರೆ, ನಮ್ಮ ಪರಿಶ್ರಮ ಅಕಾಡೆಮಿಗೆ ಜಾಯಿನ್ ಆದ್ರೆ ನೀವು ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ ಅಂತ ಹೇಳಿ ಒಂದು ದೊಡ್ಡ ಆಶ್ವಾಸನೆಯನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಮೂಲ ದಾಖಲೆಗಳನ್ನ ನಾವು ಸ್ಪಷ್ಟವಾಗಿ ನೋಡಿದಾಗ ಡೆಪ್ಯೂಟಿ ಡೈರೆಕ್ಟರ್ ಅವರು ಕೊಟ್ಟಿರುವಂತಹ ಏನು ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂತದ್ದು. ಅದರಲ್ಲೂ ಕೂಡ ಉತ್ತರಹಳ್ಳಿಯ ಮುಖ್ಯ ರಸ್ತೆಗಳಲ್ಲಿ ಇರುವಂತಹ ಈ ಒಂದು ಹಲವು ಕಾಲೇಜುಗಳಿದೆ. ಆ ಕಾಲೇಜಿನ ಪೈಕಿ ದೂರುದಾರರಾಗಿರುವಂತಹ ಗಂಗಾಧರ್ ಹೇಳೋ ಪ್ರಕಾರ 13 ಒಟ್ಟು ಕಾಲೇಜುಗಳ ಪೈಕಿ ಕೇವಲ ಒಂದು ಕಾಲೇಜಿಗೆ ಮಾತ್ರ ಪರ್ಮಿಷನ್ ಇದೆ, ಉಳಿದ ಕಾಲೇಜುಗಳಿಗೆ ಪರ್ಮಿಷನ್ ಇಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳಿರುವಂತದ್ದು. ಅದರಲ್ಲೂ ಕೂಡ ಡೆಪ್ಯೂಟಿ ಡೈರೆಕ್ಟರ್ ಅವರ ಒಂದು ತನಿಖಾ ವರದಿ, 3 ಸದಸ್ಯ ಕಮಿಟಿಯ ತನಿಖಾ ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಕಾಲೇಜುಗಳಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆ, ಹುಡುಗರಿದ್ದಾರೆ, ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಆದ್ರೆ ಇವರಿಗೆ ಸಂಬಂಧಪಟ್ಟಂತೆ ಆ ಕಾಲೇಜಿನ ಕೋಚಿಂಗ್ ಸೆಂಟರ್ ನಡ್ಸಕ್ಕಾಗ್ಲಿ ಅಥವಾ PU ಕಾಲೇಜ್ ನಡೆಸಲಿಕ್ಕಾಗ್ಲಿ ಯಾವುದೇ ಪರ್ಮಿಷನ್ ಅನ್ನ ತೆಗೆದುಕೊಂಡಿರೋದಿಲ್ಲ ಅನ್ನುವಂತ ಒಂದು 6 ಮುಖ್ಯವಾದ ಪಾಯಿಂಟ್ ಗಳನ್ನ ನಾವು ಆ ದಾಖಲೆಗಳಲ್ಲಿ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೇವೆ. ಅಂದ್ರೆ ಆ ದಾಖಲೆಗಳಲ್ಲಿ, ಅಂದ್ರೆ ಆ ತನಿಖಾ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರೋದು ಏನಂತಂದ್ರೆ, ಇವರು ಈ ಹಾಸ್ಟೆಲ್ ನಡ್ಸಕ್ಕಾಗ್ಲಿ ಜೊತೆನಲ್ಲಿ ಕಾಲೇಜಿನ ನಡೆಸಲಿಕ್ಕಾಗ್ಲಿ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅನ್ನುವಂತ ಮಾಹಿತಿ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಈಗಾಗಲೇ ದೂರು ದಾಖಲಾಗಿದೆ, ಈಗ ಅಡ್ಮಿಷನ್ ಶುರುವಾಗಿದೆ, ಈ ವಿದ್ಯಾರ್ಥಿಗಳು ಅಡ್ಮಿಷನ್ ಕೂಡ ಆಗ್ತಾ ಇದ್ದಾರೆ. ಪೋಷಕರು ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ. ಸಹಜವಾಗಿ ಇವರು ಒಬ್ರು ಶಾಸಕರಾಗಿರೋ ಹಿನ್ನೆಲೆಯಲ್ಲಿ, ಸರ್ಕಾರದ ಒಂದು ಭಾಗ ಆಗಿರೋ ಹಿನ್ನೆಲೆಯಲ್ಲಿ ಇವ್ರ ಕಾಲೇಜಲ್ಲಿ ಆ ರೀತಿ ಯಾವುದೇ ಗೋಲ್ಮಾಲ್ ನಡೆಯೋದಿಲ್ಲ, ಎಲ್ಲ ಸರಿ ಇರುತ್ತೆ, ಸಕ್ರಮವಾಗಿರುತ್ತೆ ಅನ್ನುವಂತ ಆತ್ಮವಿಶ್ವಾಸದೊಂದಿಗೆ ಲಕ್ಷಾಂತರ ರೂಪಾಯಿ ಫೀಸ್ ನ ಕಟ್ಟಿ ಇವರು ಜಾಯಿನ್ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಅಂದ್ರೆ ವಿದ್ಯಾರ್ಥಿಗಳು ಅಂದ್ರೆ ಸರಿಸುಮಾರು 4 ಲಕ್ಷದಷ್ಟು ಹಾಸ್ಟೆಲ್ ಮತ್ತೆ ಕೋಚಿಂಗ್ಗೆ ಈಗ ಪ್ರೈಸ್ ನ ಅವರು ಅಂದ್ರೆ ಶುಲ್ಕವನ್ನ ವಿಧಿಸ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ದೂರುದಾರ ಗಂಗಾಧರ್ ಅವರು ನಮ್ಗೆ ಹೇಳಿರುವಂತ ವಿಚಾರ.
ಆ ಹಿನ್ನೆಲೆಯಲ್ಲಿ ಈ ಒಂದು ಆರೋಪಗಳನ್ನ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ್ ಅವರೇ ಉತ್ತರವನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅವರು ಯಾವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮೋಟಿವೇಟರ್ ಆಗಿ ವಿದ್ಯಾರ್ಥಿಗಳಿಗೆ ಅವರ ಒಂದು ಮನಸ್ಸಿನ ಕನಸುಗಳನ್ನ ಬಿತ್ತುವಂತಹ ಬಹುದೊಡ್ಡ ಮಾತುಗಳನ್ನ ಅವರು ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಸ್ವಾಗತ ಮಾಡುವಂತದ್ದೇ. ಆದ್ರೆ ಅವ್ರು ಹೇಳಿದಂತೆ ನುಡಿದಂತೆ ನಡೆಯಬೇಕು ಎನ್ನುವಂತ ಮಾತಿದೆ. ಅಂದ್ರೆ ಏನು ವಿಷಯಗಳನ್ನ ಹೇಳ್ತಾರೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಆದ್ರೆ ನುಡಿದಂತೆ ನಡೀತಾ ಇಲ್ಲ ಅನ್ನುವಂತ ವಿಚಾರ ಇಲ್ಲಿ ದೂರುದಾರರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಈಗ ಒಂದಕ್ಕೆ ಪರ್ಮಿಷನ್ ತಗೊಂಡು 10 ರಿಂದ 12 ಕಾಲೇಜುಗಳು ನಡೆಸಿದ್ರೆ ಯಾವ ರೀತಿ ಇದು ನ್ಯಾಯ ಆಗ್ತದೆ ಅನ್ನುವಂಥದ್ದು. ಯಾಕಂದ್ರೆ ನಾಳೆ ಸಹಜವಾಗಿ ಈ ಒಂದು ಎಲ್ಲಾ ದಾಖಲೆಗಳನ್ನ ಹೊತ್ತುಕೊಂಡು ದೂರುದಾರರು ಕೋರ್ಟ್ಗೆ ಹೋದ್ರೆ ಅಲ್ಲಿ ಪ್ರಕರಣ ದಾಖಲಾದ್ರೆ ಅಲ್ಲಿಂದ ಆದೇಶ ಒಳಪಟ್ರೆ ಅಥವಾ ಈ PU ಮಂಡಳಿ ಆದೇಶದಂತೆ ಅವನ್ನ ಮುಚ್ಚಿಬಿಟ್ರೆ ಆ ಸಂದರ್ಭದಲ್ಲಿ ಅಡ್ಮಿಷನ್ ಆಗಿರೋ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಆತಂಕ ಮತ್ತೆ ಸಂಕಷ್ಟ ಎದುರಾಗೋದು ಗ್ಯಾರಂಟಿ. ಹಾಗಾಗಿ ಎಲ್ಲವನ್ನು ಭದ್ರಪಡಿಸ್ಕೋಬೇಕಾಗುತ್ತೆ. ಒಂದು ಕಾಲೇಜನ್ನ ತೆಗಿಬೇಕಾದ್ರೆ ಹಲವು ನಿಬಂಧನೆಗಳಿರುತ್ತೆ. ಇಷ್ಟಗಲ ವಿಸ್ತೀರ್ಣದ ಒಂದು ಜಾಗ ಇರಬೇಕು, ಅಕ್ಕಪಕ್ಕದ ಒಂದು ಕಟ್ಟಡಗಳಿಂದ NOCನ ತೆಗೆದುಕೋಬೇಕು. ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಏನು ಪರ್ಮಿಷನ್ಗೆ ಕೊಟ್ಟಿರುವಂತ ಕಟ್ಟಡನೇ ಒಂದು, ಮತ್ತೆ ಅದರ ಪಕ್ಕದ ಕಟ್ಟಡಗಳಲ್ಲಿ ಕಾಲೇಜುಗಳನ್ನ ನಡೆಸುತ್ತಾರೆ. ಪರ್ಮಿಷನ್ ತೆಗೆದುಕೊಳ್ಳೋದೇ ಒಂದು, ಮತ್ತೆ ಕಾಲೇಜ್ ನಡೆಸುವಂತ ಕಟ್ಟಡನೇ ಬೇರೆ ಇರುತ್ತೆ. ಈ ತರದ ಒಂದು ಅಕ್ರಮಗಳು ಕೂಡ ಮಾಡ್ತಿರೋ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಒಂದು ಬಿಲ್ಡಿಂಗ್ ಗಳಿಂದನೂ ಕೂಡ NOCನ ಪಡಿಬೇಕಾಗತ್ತೆ. ಇದು ಯಾವ ಕೆಲಸವನ್ನು ಅವ್ರು ಮಾಡಿರೋದಿಲ್ಲ. ಈಗ ಹಾಸ್ಟೆಲ್, ಅವರ ಬಹುತೇಕ ಹಾಸ್ಟೆಲ್ಗಳಲ್ಲಿ ದೂರದಾರರು ಹೇಳೋ ಪ್ರಕಾರ ನಾವು ಕೂಡ ಗಮನಿಸಿದಂತೆ ಗ್ಲಾಸ್ ಕಟ್ಟಡ ಇದೆ. ಅದು ಆ ಅಕ್ಕಪಕ್ಕದಲ್ಲಿ ಮಂಚುಗಳನ್ನ ಹಾಕಿದ್ದಾರೆ. ಮಕ್ಕಳು ಮಲಗದ ಸಂದರ್ಭದಲ್ಲಿ ಅಥವಾ ಏನೋ ಸಮಸ್ಯೆ ಆದ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ಗ್ಲಾಸ್ ಹೊಡೆದ ಹೊರಗಡೆ ಬಿದ್ದರೆ ಏನ್ ಗತಿ ಅನ್ನುವಂತ ವಿಚಾರವನ್ನು ದೂರದಾರರು ಉಲ್ಲೇಖ ಮಾಡಿರುವಂತದ್ದು. ಮತ್ತು ಅಗ್ನಿ ಅವಘಡ ನಡೆದ್ರೆ, ಯಾಕಂದ್ರೆ ಯಾವ ಕಟ್ಟಡ ಸುರಕ್ಷತೆಯನ್ನ ಗಮನಿಸಬೇಕಂದ್ರೆ ಎಲ್ಲಾ ಒಂದು ಇಲಾಖೆಗಳಿಂದ ಕೂಡ ಪರ್ಮಿಷನ್ ಅನ್ನ ಕಟ್ಟಡ ತೆಗೆದುಕೊಂಡಿರ್ಬೇಕಾಗ್ತದೆ. ಒಂದು ಕಾಲೇಜ್ ಮಾಡಬೇಕಾದ್ರೆ, ಒಂದು ವಿದ್ಯಾರ್ಥಿ ನಿಲಯ ಮಾಡಬೇಕಾದ್ರೆ NOC ತೆಗೆದುಕೋಬೇಕು ಅಗ್ನಿಶಾಮಕ ಸಿಬ್ಬಂದಿಯಿಂದ ಅಥವಾ ಅಗ್ನಿಶಾಮಕ ಇಲಾಖೆಯಿಂದ, GBA ಇಂದ, ಎಲ್ಲರ ಕಡೆಯಿಂದನೂ ಕೂಡ. ಆದ್ರೆ ನೋಡಿ, ಉತ್ತರಹಳ್ಳಿನಲ್ಲಿರೋ ಮುಖ್ಯ ರಸ್ತೆನಲ್ಲೇ ರಸ್ತೆಯ ಒಂದು ಅಗಲೀಕರಣಕ್ಕೆ ತೆಗೆದುಕೊಂಡಿರುವಂತ ಜಾಗದಲ್ಲೇ ಇವರು ಕಾಲೇಜನ್ನ ಕಟ್ಟಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗ ಏನು ದೂರು ದಾಖಲಾಗಿರುವಂತದ್ದು ಮಧು ಬಂಗಾರಪ್ಪ ಅವ್ರ ಗಮನಕ್ಕೂ ಕೂಡ ಹೋಗಿದೆ. ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಕೂಡ ಈಗ ಇದ್ರ ಕುರಿತಂತೆ ನಾನು ಡೀಟೇಲ್ ಆಗಿ ವರದಿನ ತರಿಸ್ಕೊಂಡು ಇದ್ರ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ತೇನೆ ಅನ್ನುವಂತ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತೇಳಿ ದೂರುದಾರರ ಗಂಗಾಧರ್ ನಮಗೆ ತಿಳಿಸಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾಗತ್ತೆ. ಯಾಕಂತಂದ್ರೆ ಅವ್ರು ಹೇಳೋ ಪ್ರಕಾರ ನಾನೆಲ್ಲ ಕರೆಕ್ಟು, ನಾನು ಯಾವತ್ತೂ ಕೂಡ ಯಾವ್ದು ತಪ್ಪು ಮಾಡೋದಿಲ್ಲ ಅಂತ ವಿಚಾರ ಹೇಳಿದ್ದಾರೆ. ಅದ್ರ ನಂಬಿಕೆ ಜನರಿಗೂ ಕೂಡ ಇದೆ. ಅವರೇ ಇದಕ್ಕೆ ಉತ್ತರವನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಕಾಲೇಜ್ ಅವ್ರಿಗೆ ಗೊತ್ತಿದೆ, ಶಿಕ್ಷಣ ರಂಗದಲ್ಲಿ ಬಹಳ ವರ್ಷಗಳ ಇರೋದ್ರಿಂದ ಅವ್ರಿಗೆ ಗೊತ್ತಿಲ್ವಾ ಪರ್ಮಿಷನ್ ತಗೊಂಡು ಕಾಲೇಜ್ನ ಸ್ಟಾರ್ಟ್ ಮಾಡ್ಬೇಕು. ಕಾಲೇಜ್ನ ಸ್ಟಾರ್ಟ್ ಮಾಡಿ ಪರ್ಮಿಷನ್ ತಗೊಳಕ್ ಅವಕಾಶ ಇಲ್ಲ. ಯಾವುದೇ ಆಗಿರ್ಬೋದು, ಅದು ಅಕ್ರಮ ಆಗ್ತದೆ. ಪರ್ಮಿಷನ್ ತಗೋಬೇಕು. ಎಲ್ಲಾ ಪರ್ಮಿಷನ್ಗಳನ್ನ ತೆಗೆದುಕೊಂಡ ನಂತರವೇ ವಿದ್ಯಾರ್ಥಿಗಳ ಅಡ್ಮಿಷನ್ ಮಾಡ್ಬೇಕಾಗತ್ತೆ. ಇಲ್ಲಿ ಉಲ್ಟಾ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇರುವಂತದ್ದು. ಮತ್ತೆ ಡೆಪ್ಯೂಟಿ ಡೈರೆಕ್ಟರ್ ಬಹಳ ಸ್ಪಷ್ಟವಾಗಿ ಹೇಳಿರುವಂತ ತನಿಖಾ ವರದಿಯಲ್ಲಿ ಏನಂದ್ರೆ ಎಲ್ಲಾ ಕಾಲೇಜುಗಳು ನಾವು ವಿಸಿಟ್ ಮಾಡಿ ನೋಡಿದೀವಿ. ಅಂದ್ರೆ ಅವರಿಗೆ ಗಮನಕ್ಕೆ ಬಂದಿರುವ ಕಾಲೇಜುಗಳಲ್ಲಿ ಆ ಪೈಕಿ ಏನು ಇಲ್ಲಿ ಮರಿಯಪ್ಪನ ಪಾಳ್ಯದಲ್ಲಿರುವಂತ ಕಾಲೇಜು ಒಂದಕ್ಕೆ ಪರ್ಮಿಷನ್ ಬಿಟ್ರೆ ಉಳಿದ ಯಾವ ಕಾಲೇಜುಗಳು ಪರ್ಮಿಷನ್ ತೆಗೆದುಕೊಂಡಿಲ್ಲ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಇಲ್ಲಿ ಕೋಚಿಂಗ್ ಸೆಂಟರ್ ನಡೆಸಬೇಕಂದ್ರೂ ಪರ್ಮಿಷನ್ ಬೇಕು, ಹಾಸ್ಟೆಲ್ ಮಾಡಕ್ಕೂ ಪರ್ಮಿಷನ್ ಬೇಕು, PU ಕಾಲೇಜ್ ಮಾಡಬೇಕಾದ್ರೂ ಪರ್ಮಿಷನ್ ಬೇಕು. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಪ್ರಾಥಮಿಕ ಮೇಲ್ನೋಟಕ್ಕೆ ಈ ಡಾಕ್ಯುಮೆಂಟ್ ಅಕಾರ್ಡಿಂಗ್ ಟು ಡಾಕ್ಯುಮೆಂಟ್ ನೋಡೋ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರು ಇದಕ್ಕೆ ಉತ್ತರವನ್ನು ಕೊಡ್ಬೇಕಾಗುತ್ತೆ. ಎಸ್, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಪ್ರದೀಪ್ ಈಶ್ವರ್ ಕಾಂಗ್ರೆಸ್ನ ಶಾಸಕರು. ಈಗ ಇರುವಂಥ ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾಕೆ ಹಿಂಗೆ ಮಾಡಿದ್ರು ಅಂತೇಳಿ. ಅಂದರೆ ನಮ್ಮದೇ ಸರ್ಕಾರ ಇದೆ, ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ವಿಚಾರನ, ಅಥವಾ ಏನೇ ಆದರೂ ಕೂಡ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಬಂಡ ಧೈರ್ಯನ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡೋರು ಯಾರು? ಪ್ರದೀಪ್ ಈಶ್ವರ್ ಅವರೇ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು. ಈಗ ದೂರು ದಾಖಲಾಗಿದೆ, ಸೊ ಹಂಗಾಗಿ ಅದು ನಿಜನ ಸುಳ್ಳ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕ್ಲಾರಿಟಿ ಸಿಗಬೇಕಾಗಿರೋದು ಪ್ರದೀಪ್ ಈಶ್ವರ್ ಬಾಯಿಂದ.